ಊಟ ಆಯ್ತಾ ಗೈಸ್? ಏನ್ ಮಾಡ್ತಿದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ ಚಾನೆಲ್ ಫಾಲೋ ಮಾಡಿ, ಫಾಲೋ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಕನಕಪುರದಿಂದ ಮೈಸೂರಿಗೆ ಜರ್ನಿ ಮಾಡ್ತಾ ಇದೀವಿ, ಅಂದ್ರೆ ಟ್ರಾವೆಲ್ ಮಾಡ್ತಾ ಇದೀವಿ. ನಾವು ನಮ್ಮ ಅಕ್ಕನ ಮಗಳನ್ನ ಪ್ರಿಯಾಂಕಾ ಮತ್ತೆ ಅವರ ಮಗಳು ತ್ರಿಷಾ ಅವ್ರನ್ನ ಡ್ರಾಪ್ ಮಾಡೋಣ ಅಂತ ಮೈಸೂರಿಗೆ ಹೋಗ್ತಾ ಇದೀವಿ. ಹಾಗಾಗಿ ನಮ್ಮ ಮೈಸೂರಿಗೆ ಹೋಗ್ಬೇಕಾದ್ರೆ ಜರ್ನಿಲಿ ಏನೇನ್ ಮಾತಾಡ್ತೀವಿ, ಏನೇನ್ ಕಾಮಿಡಿ ಮಾಡ್ತೀವಿ, ಫನ್ ಮಾಡ್ತೀವಿ ಅಂತ ತಾವೆಲ್ಲರೂ ಕೂಡ ನೋಡಿ ಎಂಜಾಯ್ ಮಾಡಿ. ಜೊತೆಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಮ್ಮ ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೈಕಲ್ ಓಡಿಸಕ್ ಗೊತ್ತದ? ಬೈಕ್ ಓಡಿಸ್ತೀಯಾ? ಸಕ್ಕತ್ತಾಗೆ ನಾಲ್ಕು ಜನ ಹಾಕೊಂಡು ಯಾರು ಹೋಗಿತಿರ್ಲಿ ಕ್ಯಾಕ್ರಿಸಿ ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ. ಅಲ್ಲ, ನಾಲ್ಕು ಜನ ಬೈಕಲ್ಲಿ ಬಂದಿದ್ರಿ ಅಂತ ಹೋಗಿದ್ರಿ. ಮುದ್ವಾಡಿ ಮೇಲೆ ಬಂದಿದ್ ಗೊತ್ತಾಯ್ತಲ್ಲ, ಮುದ್ವಾಡಿ ಮೇಲೆ ಬಂದಾಗೆಲ್ಲ ಹಿಡಿಬೇಕಾಯ್ತು ಗೊತ್ತಾಗಿರೋದು. ಅದೆಲ್ಲ ಚಿಟ್ಟಾರಿ ಪಟ್ಟಾರಿ ಕರ್ಕೊಂಡ್ಬಿಡ್ತಿದ್ದ ನೈಟ್ಲ. ಯಾರು ಬೀಳ್ಸಿದ್ರು ಹೇಳ್ಬೇಡಿ ಕಂಡ್ರ ಮನೇಲಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ ಕರ್ಕ ಬರಲ್ಲ. ಫಸ್ಟ್ ಟೈಮ್ ಬೀಳ್ಸಿದ್ದೆ ನಾನು. ಶ್ರೀನಿಧಿನ ಬೀಳ್ಸ್ಬಿಟ್ಟಿದೆ ಸ್ಟಾರ್ಟಿಂಗು. ನಮ್ಮ ಅಪ್ಪ ಅವನ್ಗೆ ಒದ್ಬಿಟ್ಟಿತ್ತು. ಅವಳು ಬೀಳ್ಸ್ಬಿಟ್ಟು ನನಗೆ ಒದಿಸ್ಕೊಂಡಂಗಾಯ್ತು ಹೊತ್ತು. ಅದು ನಾವಾಗ್ರ ಬಿದ್ದಿತ್ತು. ಅದು ಏನಾಯ್ತು ಹೇಳು, ಆ ಹೊಸ್ತ ಕಲಿತಾಳೆ. ಒಂದ್ ರೌಂಡ್ ಬತ್ತೀನಿ ಕೊಡು ಅಂದ್ಬಿಟ್ಟು ಇಸ್ಕೊಂಡ್ ಬಂದಿನಿ. ನಾನು ಬತ್ತೀನಿ ಏನ್ಬಿಟ್ಟು ಬಂದ್ಬಿಟ್ಟ ಬಿದ್ದ ಸರಿಯಾಗಿ ಒದಿಸ್ಕೊಂಡೆ ನಾನು. ಏನಂತೀರಾ? ಅಷ್ಟೇ. ಓಡ್ಸಿದ್ವಳೆ, ಓಡಿಸಿದವಳೆ, ಬಿದ್ದಿದ್ದವಳೆ, ಒದಿಸ್ಕೊಂಡ ನಾನು. ಯಾಕೆ ಅವಳು ಇವಾಗ ಕಲಿತಾಳ, ನೀನ್ ಯಾಕೆ ಹೋಗಿದಿ ಹೋಗಿರಿ ಮೊಗ್ಗೆ. ಅಯ್ಯೋ, ಇದು ಓಡಿಸ್ತೀನಿ ನಾನು. ಯಾವ್ದನ್ನ? ಮೇಲ್ಗಡೆ. ಬೈಕ್ ನ? ಬೈಕ್ ಹೆಂಗ್ ಬೈಕು ಕಲ್ತ್ಕೊಂಡಿದ್ಯಾ? ಯಾವಾಗ ಕಲ್ತ್ಕೊಂಡೆ? ಅಪ್ಪ ಅವಾಗ್ಲೂ ಹೇಳ್ಕೊಟ್ರು. ಅವಾಗಲೆಲ್ಲ ಕಲ್ತಾಳು. ಸ್ಕೂಟಿ ಗಿಟಿ ಎಲ್ಲ ಒಬ್ಳೆ ಎತ್ಕೋಯ್ತಾಳಲ್ಲ. ಮತ್ ಇವಾಗ ಹಂಗಾರೆ ಮೈಸೂರಲ್ಲಿ ಗಾಡಿ ಓಡಿಸ್ತೀಯಾ? ಓಡಿಸ್ತೀನಿ. ಎಲ್ಲಿ ತಗೊಡಾಡ್ತೀಯಾ? ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋದ್ರೆ, ಆಮೇಲೆ ಪಾರ್ಲರ್ ಹೋದ್ರೆ, ಹಾ, ಆಮೇಲೆ ಕ್ರಿಶ್ಚಿಯನ್ ಸ್ಕೂಲ್ ಹತ್ರ ಹೋಗ್ಬೇಕು ಅಂದ್ರೆ ಹೋಗ್ಬೋದು. ಪೋಸ್ಟ್ ಆಫೀಸ್ ಹೋದ್ರೆ, ಹಾ. ಪೋಸ್ಟ್ ಆಫೀಸ್ ಅಲ್ಲಿ ಹೆಂಗ್ ಕೆಲ್ಸ? ಅವಳಿಗೇನೋ ಕಟ್ತೀನಲ್ಲ ತಿಂಗಳ. ಓ, ದುಡ್ಡೆಲ್ಲ ಸೇವಿಂಗ್. ಹಾ, ನಮ್ಮ ಮಾವ ಕೊಡ್ತಿದ್ರಲ್ಲ ಅವಾಗ ಕಟ್ತಿದ್ದೆ. ಹಾ. ತಿಂಗಳ ಹೋಗ್ಬೇಕು. ಇವಾಗ ನಿಮ್ ಮಾವ ಇಲ್ವಲ್ಲ? ನಮ್ಮ ಮಾವ ಇಲ್ಲ, ನಮ್ಮ ಯಜಮಾನ್ರು ಕೊಡ್ತಾರೆ, ನಮ್ಮ ಅತ್ತೆ ಕೊಡೋದು. ನಮ್ ದೇಶ ಇದೆ, ನಾವು ಕಟ್ಟಿರೋ ದೇಶ ಇದು. 1,000. ನಮ್ಮ ಮಾವ 2,000 ಕೊಡೋರು. ಹಾ, ನಂಗ್ 1,000, ಅವ್ಳಿಗೆ 1,000. ಇಬ್ರದ್ದು ಅವಳಿಗೆ ಹಾಕ್ಬಿಡ್ತಿದ? ಯಾರ ಹೆಸರು ಮಾಡಿದ್ಯಾ? ಅವಳ ಹೆಸರುತ್ತೆ. ಈಗ ಅವ್ಳನ್ನ ಹೆಂಗ್ ಮಾಡಿದೀನಿ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ. 18 ವರ್ಷಕ್ಕೆ ಅವಳ ಸೈನ್ ಹಾಕೊಂಡು ತಗೋಬೇಕು. ಹೌದಾ? ಮಧ್ಯ ಎಲ್ಲ ಸೇನ್ ಹಾಕಂಗಿಲ್ಲ? ಕೊಡಕ್ಕೆ ಆಗಲ್ಲ. ಓ, ಏನೇ ದಿಶಾ, ನಿಮ್ಮಮ್ಮ ಈಗ್ಲೇ ನಿನ್ಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಇಡ್ತಾಳಲ್ಲಪ್ಪ. ಬ್ಯಾಂಕ್ ಅಲ್ಲಿ ಸಾಲದು ಅಂತ ಪೋಸ್ಟ್ ಆಫೀಸ್ ಅಲ್ಲಿ ಬೇರೆ ಇಡ್ತಾಳೆ. ಬ್ಯಾಂಕಲ್ಲಿ ಏನಿಲ್ಲ. ಹಾ. 2,000 ರೂಪಾಯಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್ ಗೈಸ್. ಇವತ್ ನಾವು ಹೋಯ್ತಾ ಇದೀವಿ ಮೈಸೂರ್ಗೆ. ಏನಕ್ಕಪ್ಪ ಅಂತಂದ್ರೆ ಇವೆರಡು ಅಡಾಣಿಗಳನ್ನ ಬುಡಕ್ ಹೋಯ್ತಾ ಇದೀವಿ ಫ್ರೆಂಡ್ಸ್. ಹೆವಿ ತರ್ಲೆಗಳು ಮಾಡಕ್ ಕೆಲಸ ಇಲ್ದೆ ಬಂದ್ಬಿಟ್ಟವ್ ನಮ್ಮೂರ್ಗೆ. ಅವ್ರನ್ನ ಬುಡಕ್ಕೆ ನಾನು ಮತ್ತೆ ನಮ್ಮ ಮಾಮ ಹೋಯ್ತಾ ಇದೀವಿ. 2,000 ರೂಪಾಯಿ ಪೆಟ್ರೋಲ್, 2,000 ರೂಪಾಯಿ ಪೆಟ್ರೋಲ್ ವೇಸ್ಟ್, 5 ಇಂದ 6 ಅವರ್ ಟೈಮ್ ವೇಸ್ಟ್. ನಮ್ ಕೆಲ್ಸ ಕಾರ್ಯ ಎಲ್ಲ ಬಿಟ್ಬಿಟ್ಟು ಬುಡಕ್ ಹೋಯ್ತಾ ಇದೀವಿ ಫ್ರೆಂಡ್ಸ್. ಇವಳು ತ್ರಿಶಿನ್ ಹೇಳಲ್ಲ, ಇವಳು ಹಿಂಸೆಗೋಸ್ಕರ ಫ್ರೆಂಡ್ಸ್ ಹೋಯ್ತಾ ಇರೋದು ನಾವು. ಇವಳು ಬಸ್ ಕಿಸಲ್ ಹೋಗಲ್ಲ ಫ್ರೆಂಡ್ಸ್. ಬಸ್ ಅಂದ್ರೆ ಆಗಲ್ಲ, ಲಾರಿ, ಟಾಟಾ ಎಸಿ, ಗಾಡಿ ಅಂತ ಈ ತರ ಹತ್ತದು. ಆಮೇಲೆ ಇನ್ನೊಂದ್ ಏನು ಅಂತಂದ್ರೆ ಫ್ರೆಂಡ್ಸ್, ಈಗ ಕಾರ್ ತಗೊಂಡ್ಮೇಲೆ ಬಸ್ ನಾವು ಕಷ್ಟಪಟ್ಟು ವಿಡಿಯೋಸ್ಗಳು ಮಾಡ್ತಾ ಇದೀವಿ. ನೀವು ನಮ್ ವಿಡಿಯೋಸ್ಗಳೇ ನೋಡ್ತಾ ಇಲ್ಲ. ನಮ್ಗೆ ತುಂಬಾ ಬೇಜಾರಾಗ್ಬಿಟ್ಟಿದೆ ನಿಮ್ಮಿಂದ. ಯಾರ್ಯಾರ್ದೋ ಎಷ್ಟೆಷ್ಟು ಲಕ್ಷ ಎಲ್ಲ ವ್ಯೂಸ್ ಬರ್ತಾ ಇದೆ, ನಮ್ಗೆ ಬರ್ತಾ ಇಲ್ಲ, ಬೇಜಾರಾಯ್ತಾ ಇದೆ. ನಮ್ಗೆ ಲಕ್ಷ ಏನ್ ಬೇಡ, ಒಂದು 6-7 ಸಾವಿರ 8 ಸಾವಿರ 10 ಸಾವಿರ ಜನ ನೋಡ್ರೆ ಸಾಕು. ನಮ್ಗೆ ಇಲ್ಲಿ 1,000 ಜನನು ನೋಡ್ತಾ ಇಲ್ಲ. ದಯವಿಟ್ಟು ಎಲ್ರು ಕೂಡ ಸಪೋರ್ಟ್ ಮಾಡಿ. ಎಷ್ಟೋ ಜನ ವ್ಲಾಗ್ಗಳು ಮಾಡಿ ಒಳ್ಳೊಳ್ಳೆ ಕಾರು, ಒಳ್ಳೊಳ್ಳೆ ಮನೆ, ಒಳ್ಳೊಳ್ಳೆ ಒಡವೆಗಳು ತಗೊಂಡ್ ಶೋಕಿ ಮಾಡ್ತಾವ್ರೆ.
ನಮ್ಗೆ ಅಷ್ಟೊಂದು ಆಸೆ ಏನಿಲ್ಲ. ನಮ್ಗೆ ಡೀಸೆಲ್ ಹಾಕಕ್ಕೆ ಕಾಸಿಲ್ಲ. ನಮ್ಮ ಹತ್ರ ಆಲ್ರೆಡಿ ಕಾರ್ ಐತೆ. ಅಟ್ಲೀಸ್ಟ್ ಅದಕ್ಕೆ ಪೆಟ್ರೋಲ್ ಗಾರ ಕಾಸಾಗ್ಲಿ ಅಂತ ಮಾಡ್ತಾ ಇದೀವಿ. ಬರೀ ಇಂತದೆಯ. ದಯವಿಟ್ಟು ಪೆಟ್ರೋಲ್ ಕಾಸಾಗತ್ರ ವಿಡಿಯೋ ನೋಡಿ. ನೀವು ನೋಡಿದ್ರೆ ನಮ್ಗೆ ಸ್ವಲ್ಪ ದುಡ್ಡು ಬರುತ್ತೆ. ಆಮೇಲೆ ಇನ್ನೂ ಚೆನ್ನಾಗಿ ಕ್ವಾಲಿಟಿಯಾಗೆ ಕಾಮಿಡಿಯಾಗೆ ಒಂದಷ್ಟು ವಿಡಿಯೋಗಳೆಲ್ಲ ಮಾಡ್ತೀವಿ. ನಿಮ್ನ ಎಂಟರ್ಟೈನ್ಮೆಂಟ್ ಮಾಡ್ತೀವಿ. ನಿಮ್ಗೆ ಬೇಜಾರಾದ್ರೆ ನಮ್ಮ ವಿಡಿಯೋಗಳನ್ನ ತೆಗ್ದು ನೋಡಿ. ಅದೆಂತೆಂತ ನೋಡ್ತೀರಾ? ಕಿಪ್ಪಿ ಕೀರ್ತಿ ಅವ್ರದೆಲ್ಲ ನೋಡ್ತೀರಾ? ಈ ಕಿಪ್ಪಿ ಕೀರ್ತಿ ಲವ್ ಸ್ಟೋರಿ ಅಂತೂ ಇಡೀ ಕೀರ್ತಿ ಲವ್ ಸ್ಟೋರಿ ಅಂತೂ ಇಡೀ ಮೋದಿ ಗಂಟೆ ಹೊಂಟೋಗ್ಬಿಟ್ಟೈತೆ. ದಿವಸ ನಾನು ಇದ್ರ ಬಗ್ಗೆ ರಿಯಾಕ್ಟ್ ಆಗಿದ್ದಿಲ್ಲ ಜನರೇ. ಕೇಸು ಆಯ್ತಾ? ಆ ತರದ್ದೆಲ್ಲ ನೋಡ್ತೀರಾ, ಹೈಲೈಟ್ ಮಾಡ್ತೀರಾ. ನಮ್ದೆಲ್ಲ ಯಾಕೆ ನೋಡಲ್ಲ ಸ್ವಾಮಿ? ನೋಡ್ರಿ ನಮ್ದು ನೋಡ್ರಿ ನಮ್ದು ವಿಡಿಯೋ ಚೆನ್ನಾಗಿಲ್ವಾ, ಕ್ವಾಲಿಟಿ ಇಲ್ವಾ, ಏನ್ ಕಮ್ಮಿ ಆಗಿದೆ ಕಮೆಂಟ್ ಮಾಡಿ. ನೀವ್ ಹೇಳ್ಬೇಕು ನಮ್ಗೆ. ಮಾತಾಡ ನೀನು. ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ರು ಹೆಂಗಿದ್ದೀರಾ? ನಮ್ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ಹಿಂದಕ್ಕೆ ಇಟ್ಕೊಳ್ಳಿ, ಫ್ರೆಂಡ್ಸ್ ಬೇಕಲ್ಲ ನೀಟಾಗಿ. ತಗೋ, ನಮ್ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಗಾಯ್ಸ್. ದಯವಿಟ್ಟು ಎಲ್ರು ಕೂಡ ನಾವು ಇನ್ನ ಮುಂದಕ್ಕೆ ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ, ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಹಾಕ್ತಿವಿ. ಸೊ ಈಗ ನಾವು ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಮಿನಿ ಲಾಗ್ ನ ಅಪ್ಲೋಡ್ ಮಾಡ್ತಾ ಇದೀವಿ. ಎಲ್ರು ಕೂಡ ಸಪೋರ್ಟ್ ಮಾಡಿ. ಅದಕ್ಕೂ ಈ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವುದೇ ತರದ ಒಂದು ಪೈಸೆ ದುಡ್ಡು ಬರಲ್ಲ, ವೇಸ್ಟ್ ಅದು. ನಮ್ ಯೂಟ್ಯೂಬ್ ಚಾನಲ್ ಅಲ್ಲಿ ಅಷ್ಟು ಪರವಾಗಿಲ್ಲ. ಸೊ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ನಿಮ್ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ನಮ್ ವಿಡಿಯೋಸ್ಗಳನ್ನ ಶೇರ್ ಮಾಡಿ, ಅವ್ರಿಗೂ ಕೂಡ ನಮ್ ವಿಡಿಯೋಸ್ಗಳನ್ನ ತಲುಪಿಸಿ ಅಂತ ಕೇಳ್ಕೊಂತ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಮೈಸೂರು ರೀಚ್ ಆದ್ವಿ. ಈಗ ಮೈಸೂರಿಗೆ ಹೋಗ್ತಾ ಇದೀವಿ. ಮೈಸೂರಲ್ಲಿ ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ದೇವರಾಜ್ ಅರಸು ರೋಡ್ಗೆ ಹೋಗ್ತಾ ಇದೀವಿ. ಅಲ್ಲಿ ಮನೆಗೆ ಹೋಗ್ಬಿಟ್ಟು ಇವ್ರನ್ನೆಲ್ಲ ಬಿಟ್ಟು ಒಂದ್ 10 ನಿಮಿಷ, ಹಾಫ್ ಅನ್ ಅವರ್ ಟೈಮ್ ಸ್ಪೆಂಡ್ ಮಾಡಿ ಅವ್ರ ಜೊತೆಲಿ ತಿರ್ಗಿ ಆ ಕಡೆಯಿಂದ ಮತ್ತೆ ಮೈಸೂರು ಟು ಕನಕಪುರ ಹೊರಡ್ತಾ ಇದೀವಿ. ತುಂಬಾ ಥ್ಯಾಂಕ್ಸ್. ಇದೇ ತರ ನಮ್ಮ ವಿಡಿಯೋನ ನೋಡ್ತಾ ಇರಿ, ಶೇರ್ ಮಾಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಬಾಯ್. ಸೊ ಈ ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ಲಾಗ್ ದಲ್ಲಿ ಸಿಗ್ತೀನಿ ಗಾಯ್ಸ್. ಬಾಯ್ ಬಾಯ್. ಮಧ್ಯಾಹ್ನ ತಕ್ಷಣ ಗುಡುಗು ಮಿಂಚು ಬರ್ತಿದ್ದೆ.